ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 22 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಇವತ್ತಿನ ವಿಡಿಯೋನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಇವತ್ತು ಉಗುರು ಬೆಚ್ಚಗಿರೋ ನೀರಿಗೆ ಲೆಮನ್ ಹಾಕ್ಕೊತಾ ಇದ್ದೀನಿ. ಸುಡೋ ನೀರಿಗೆ ಹಾಕ್ಕೋಬೇಡಿ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ನೀರು. ಅದಕ್ಕೆ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಡ್ರಿಂಕ್ನ ಕುಡಿದು ಅದಾದಮೇಲೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ನಾನು, ಯಾಕೆಂದರೆ ಬಾಕ್ಸಿಗೆಲ್ಲ ಬೇಗ ಮಾಡಿ ಅವ್ರನ್ನೂ ಸ್ಕೂಲಿಗೆಲ್ಲ ಬೇಗ ಕಳಿಸಿದ್ರೆ ಸೊ ನಾನು ವಾಕು ಕೂಡ ಬೇಗ ಹೋಗ್ಬಿಟ್ಟು ಬರ್ಬೋದು. ನಾನಿವತ್ತು ನಮ್ಮ ಹೊಸ ಮನೆ ಹತ್ರ ಹೋಗಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪಲಾವ್ ಕೂಡ ಇವತ್ತು ಮಾಡಿದೆ. ಪಲಾವ್ ಬಾಕ್ಸಿಗೂ ಆಗುತ್ತೆ ಅಂತ ಒಂದೇ ಸಲ ಮಾಡಿಟ್ಟೆ. ಏನಕ್ಕೆ ಅಂದರೆ ನಾನು ನನ್ನ ಮನೆ ಹತ್ರ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಬೆಳಗ್ಗೆನೇ ಎದ್ದು ವೆಜಿಟೇಬಲ್ಸ್ ಎಲ್ಲ ಇತ್ತು, ಅದನ್ನು ಹಾಕಿ ಪಲಾವ್ ಮಾಡಿದೆ. ಹಾಗೆಯೇ ನೀವು ಕೇಳಿದ್ರಲ್ವ, ನಂದು ಇವಾಗ ಜಾಗಿಂಗ್ ಎಲ್ಲ ಮುಗೀತು. ಜಾಗಿಂಗ್ ಎಲ್ಲ ಮುಗಿದ್ಮೇಲೆ ಇವತ್ತಿನ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ನೀವು ನನಗೊಬ್ಬರು ಕಮೆಂಟ್ ಮಾಡಿದರು, ವೆಯ್ಟ್ ಲಾಸ್ ಆಗಿದೆ ಆದರೆ ಕೈ ಹತ್ರ ಎಲ್ಲ ಜೋತ್ ಬಿದ್ದಿದೆ ಅಂತ. ಹಾಗಾಗಿ ಅದಕ್ಕೆ ಏನು ವರ್ಕೌಟ್ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಈ ವರ್ಕೌಟ್ನ. ಜಾಸ್ತಿ ಏನು ಅಂದರೆ ನಿಮಗೆ ಈ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಏನು ಅದು ಲೂಸ್ ಸ್ಕಿನ್ ಇರುತ್ತೆ ಅದು ಟೈಟನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ರೆಗ್ಯುಲರಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರದ್ದು ಎಲ್ಲನೂ ನಾನು ಒಂದೊಂದು ಸೆಟ್ ನಿಮಗೆ ತೋರಿಸಿದ್ದೀನಿ. ಇದನ್ನು ನೀವು 3 ಸೆಟ್ಟು ರಿಪೀಟ್ ಮಾಡಬೇಕಾಗುತ್ತೆ. 3 ಸೆಟ್ಟು 15, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, 15 ಆದರೆ 15, ಇಲ್ಲ 25 ಆದರೆ 25, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ರೆಗ್ಯುಲರಾಗಿ ಮಾಡ್ತಾ ಬನ್ನಿ. ನಿಮಗೆ ಒಂದು 20-30 ಡೇಸಲ್ಲೆಲ್ಲ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಒಂದೇ ವಾರಕ್ಕೆಲ್ಲ ಚೇಂಜಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಏಕೆಂದರೆ ಸ್ಕಿನ್ನು ತುಂಬ ಸ್ಯಾಗಿಯಾಗಿ ಲೂಸ್ ಸ್ಕಿನ್ ಆಗಿರೋದು ಅಷ್ಟು ಬೇಗ ಸರಿ ಹೋಗಲ್ಲ. ಅದಕ್ಕೆ ಅದರದ್ದೇ ಆದಂಥ ಟೈಮ್ ಕೊಡಬೇಕು. ಹಾಗೆಯೇ ನೀವು ಊಟನೂ ಕೂಡ ಒಳ್ಳೆಯ ಊಟ ಕೂಡ ಮಾಡಬೇಕು. ಅದಕ್ಕೆ ಪ್ರೋಟೀನ್ ಕೂಡ ರೆಗ್ಯುಲರಾಗಿ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಕೂಡ ತೊಗೊಂಡು, ಹಾಗೆ ನೀರು, ನಿದ್ದೆ ಇದನ್ನೆಲ್ಲ ಚೆನ್ನಾಗಿ ಮಾಡಿ, ಅದ್ರ ಜೊತೆಗೆ ನಾನು ಏನು ತೋರಿಸ್ತಾ ಇದ್ದೀನಿ, ಈ ವರ್ಕೌಟ್ ಮಾಡೋದ್ರಿಂದ ಆದಷ್ಟು ಬೇಗ ನೀವು ಒಂದು ಒಳ್ಳೆ ರಿಸಲ್ಟ್ನ ತೊಗೋಬೋದು. ನನಗೆ ಯಾರು ಕಮೆಂಟ್ ಮಾಡಿದರೆ ಅವರು ಈ ವಿಡಿಯೋನ ನೋಡಿ ಇದನ್ನು ರೆಗ್ಯುಲರಾಗಿ 3 ಸೆಟ್ನ ಮಾಡಿ. ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ, ಸಂಜೆ ಆದರೆ ಸಂಜೆ ಮಾಡಿ. ನಿಮ್ಗೆ ಈ ವರ್ಕೌಟ್ ಮಾಡೋಕ್ಕೆ ಇದೇ ಟೈಮ್ ಅಂತ ಇಲ್ಲ. ನೀವು ಯಾವಾಗ ಫ್ರೀ ಆಗಿರ್ತೀರಾ ಆ ಟೈಮಲ್ಲಿ ಈ ವರ್ಕೌಟ್ಗಳನ್ನ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ಸಾಗಿ ಆಗಿರೋದ್ರ ಜೊತೆ ಅಂತ ಅಲ್ಲ, ನಿಮ್ದು ಯಾರ್ದು ಆರ್ಮ್ಸು ಜಾಸ್ತಿ ದಪ್ಪ ಇರುತ್ತೆ ಅದ್ರದ್ದು ಫ್ಯಾಟ್ ಕೂಡ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಹ್ಯಾಂಡ್ಸು ಟೋನ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ರೆಗ್ಯುಲರಾಗಿ ವರ್ಕೌಟ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಕೂಡ ಇದೆ. ನಂದು ಅಷ್ಟೇ, ತುಂಬ ಜಾಸ್ತಿ ದಪ್ಪ ಇದ್ದು ನನ್ನ ಕೈಗಳು ಕೂಡ. ನಾನು ರೆಗ್ಯುಲರಾಗಿ ಈ ಥರ ವರ್ಕೌಟ್ನ ಮಾಡ್ತಾ ಇರ್ತೀನಿ. ಅದನ್ನು ನಾನು ಜಿಮ್ಮಲ್ಲಿ ಕೂಡ ಮಾಡ್ತೀನಿ, ಈ ಥರ ವಾಕಿಂಗ್ ಬಂದಾಗ ಕೂಡ ಮಾಡ್ತೀನಿ. ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನ್ನ ಆರ್ಮ್ಸ್ ಕೂಡ ಟೋನ್ ಆಗೋಕ್ಕೆ ಹೆಲ್ಪ್ ಆಗಿದೆ. ಹಾಗಾಗಿ ನನಗೆ ಏನು ಹೆಲ್ಪ್ ಆಗಿದೆಯೋ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೇ ವರ್ಕೌಟ್ನ ನೀವು 2 ಲೀಟರ್ ಬಾಟಲೆಲ್ಲ ತೊಗೊಂಡು ಅದರಲ್ಲೂ ಕೂಡ ಮಾಡ್ಬೋದು. ನಾನಿಲ್ಲಿ ಅದೇನು ಯೂಸ್ ಮಾಡಿದೆ. ಮನೇಲೆ ಹೇಗೆ ಸಿಂಪಲ್ಲಾಗಿ ನೀವು ಮಾಡ್ಕೊಬೋದು, ರೆಗ್ಯುಲರಾಗಿ ನೀವೆಲ್ಲ ನಿಂತ್ಕೊಂಡಿರ್ತೀರಾ, ಅದಕ್ಕೆ ಅವಾಗೆಲ್ಲ ಹೆಂಗೆ ಮಾಡ್ಕೊಬೋದು ಅನ್ನೋದನ್ನು ನಾನೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡೋದ್ರಿಂದ ಆದಷ್ಟು ಬೇಗ ನೀವು ಒಂದು ಒಳ್ಳೆ ರಿಸಲ್ಟ್ನ ತೊಗೋಬೋದು. ಅದಾದಮೇಲೆ ಲಾಸ್ಟಿಗೆ ನೀವು ವರ್ಕೌಟ್ ಎಲ್ಲ ಮಾಡಾದಮೇಲೆ ಒಂದು ವಾರ್ಮಪ್ ಅಂತ ಮಾಡಿ, ಏಕೆಂದರೆ ನಿಮ್ಮ ಮಸಲೆಲ್ಲ ಆ್ಯಕ್ಟಿವ್ ಆಗಿರುತ್ತಲ್ಲ ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ರಿಲ್ಯಾಕ್ಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ನಿಮ್ಗೆ ಅಂಥ ರಿಸಲ್ಟ್ ಇರಲ್ಲ. ಮಾಡ್ತೀರಾ, ಅದನ್ನು ಏನು ಮಾಡ್ತೀರಾ ಅದನ್ನು ಮಾಡಾದಮೇಲೆ ಜಸ್ಟ್ ವಾರ್ಮಪ್ನ ಮಾಡಿ. ನಾನಿವಾಗ ಏನೇನು ತೋರಿಸಿದ್ದೀನಿ ಜಸ್ಟ್ ಸಿಂಪಲ್ ವಾರ್ಮಪ್ಗಳನ್ನ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಮಸಲ್ ಆ್ಯಕ್ಟಿವ್ ಆಗಿರೋದು ಕೂಲ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಅಂದರೆ ನಿಮ್ಮ ಏನಿರುತ್ತೆ ಆರ್ಮ್ಸಲ್ಲಿ ಫ್ಯಾಟ್ ಏನಿರುತ್ತೆ ಅದು ಕರ್ಗೋಕ್ಕೂ ಕೂಡ ತುಂಬ ಹೆಲ್ಪ್ ಆಗಿ ಅದು ಕೂಲ್ ಡೌನ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ನಾನು ಈ ಥರ ರೆಗ್ಯುಲರಾಗಿ ಈ ಆರ್ಮ್ಸ್ ವರ್ಕೌಟ್ ಎಲ್ಲ ಮಾಡಿದಾಗ ರೆಗ್ಯುಲರಾಗಿ ಈ ಥರ ಕೂಲ್ ಡೌನ್ ವರ್ಕೌಟ್ನ ಮಾಡ್ತೀನಿ. ಅದನ್ನು ಮಾಡೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಹಾಗೆಯೇ ನಿಮಗೆ ನೆಕ್ಸ್ಟ್ ಡೇಗೆ ನಿಮ್ಗೆ ಅಂಥ ಪೇಯ್ನ್ ಎಲ್ಲ ಏನು ಬರೋಲ್ಲ. ಒಂದೇ ದಿನ ಎರಾಬಿರಿ ಮಾಡಿಬಿಟ್ಟು ಏನಾಗುತ್ತೆ, ಪೇಯ್ನ್ ಎಲ್ಲ ಜಾಸ್ತಿ ಬರುತ್ತೆ. ಏನಕ್ಕೆ ಅಂದರೆ ನಾವು ಬಾಡಿನ ಕೂಲ್ ಡೌನ್ ಮಾಡಿರಲ್ಲ, ಹಾಗಾಗಿ ಪೇಯ್ನ್ ಎಲ್ಲ ಜಾಸ್ತಿ ಬರುತ್ತೆ. ಈ ಥರ ವರ್ಕೌಟ್ಗಳನ್ನ ಮಾಡೋದ್ರಿಂದ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಮಸಲ್ ಯಾವುದು ಆ್ಯಕ್ಟಿವ್ ಆಗಿತ್ತೋ ಅದು ರಿಲ್ಯಾಕ್ಸ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇವತ್ತಿನ ವರ್ಕೌಟ್ ಇಷ್ಟು ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ವರ್ಕೌಟ್ ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವರ್ಕೌಟ್ ಕೂಡ ಮುಗೀತು. ಇವತ್ತು
ಕಾರ್ಡಿಯೋ ಹಾಗೆಯೇ ಸೊ 5000 ಸ್ಟೆಪ್ನ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟಾಗಿ 3.5 ಕಿಲೋಮೀಟರ್ ಇವತ್ತು ರನ್ ಮಾಡಿದ್ದೀನಿ. ಸೊ ನೋ ವಾಕಿಂಗ್. 1 ವೀಕ್ ಆದಮೇಲೆ ಸೊ ಸ್ವಲ್ಪ ಓಡೋದು, ಸ್ವಲ್ಪ ವಾಕಿಂಗ್ ಮಾಡೋದು, ಈ ಥರ ಮಾಡಿ ಇವತ್ತು ಫುಲ್ ರೌಂಡ್ ಎಲ್ಲೂ ನಿಂತ್ಕೊಳ್ದೆ ಕಂಪ್ಲೀಟ್ ಮಾಡಿದ್ದೀನಿ. ಬಿಸಿಲು ಸೊ ನನ್ನ ಮುಖದ ಮೇಲೆ ಹಾಗೆ ಬೀಳುತ್ತೆ ನೋಡಿ ಇಲ್ಲಿ. ಸೊ ಹಾಗೆಯೇ ನೀವು ಹೇಳಿದ್ರಲ್ವ, ಸೊ ವೆಯ್ಟ್ ಲಾಸ್ ಮಾಡಿದ್ದೀನಿ, ಕೈ ಹತ್ರ ಎಲ್ಲ ಫ್ಯಾಟ್ ಹಾಗೆಯೇ ಜೋತ್ ಬೀಳ್ತಾ ಇದೆ ಅದಕ್ಕೆ. ಸೊ ಅದಕ್ಕೆ ಇವತ್ತಿನ ವರ್ಕೌಟ್ ರೂಟೀನಲ್ಲಿ ನಾನು ತೋರಿಸಿದ್ದೀನಿ ಯಾವ ಥರ ಮನೇಲೇ ಮಾಡ್ಕೋಬೋದು ಸಿಂಪಲ್ಲಾಗಿ ಅಂತ. ಇದು ನಾನು ನಿಮ್ಮ ಹತ್ರ ಏನಾದ್ರು ಡಂಬಲ್ ಇದ್ದರೆ, ಸೊ ಇಲ್ಲ ವಾಟರ್ ಬಾಟ್ಲ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಹೇಗೆ ಮಾಡ್ಕೋಬೋದು, ವಾಟರ್ ಬಾಟಲ್ನ ಯೂಸ್ ಮಾಡಿ ಹೇಗೆ ವರ್ಕೌಟ್ ಮಾಡ್ಕೋಬೋದು ಅಂತ. ಇವತ್ತು ಜನ್ರಲ್ಲಾಗಿ ನೀವೆಲ್ಲಾದ್ರೂ ವಾಕ್ ಹೋಗಿರ್ತೀರ, ಸೊ ಅಲ್ಲಿ ಯಾವ ಥರ ಎಕ್ಸಸೈಸ್ನ ಮಾಡ್ಬೋದು. ಸೊ ಈ ಫ್ಯಾಟ್ನ ರಿಡ್ಯೂಸ್ ಮಾಡಿ ಇದನ್ನು ಟೋನ್ ಮಾಡೋದಕ್ಕೆ, ಆರ್ಮ್ಸ್ನ ಟೋನ್ ಮಾಡೋದಕ್ಕೆ ಸೊ ಏನೇನು ವರ್ಕೌಟ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವತ್ತು 6000 ಸ್ಟೆಪ್ಸ್ ಕೂಡ ನಂದು ಕಂಪ್ಲೀಟ್ ಆಗಿದೆ. 5000 ರನ್ ಮಾಡಿದೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಜಂಪಿಂಗ್ ಎಲ್ಲ ಮಾಡೋದಲ್ವ, ಸೊ ಇದೆಲ್ಲ ಸೇರಿ 6000 ಆಗಿದೆ. ಸೊ ಇವಾಗ ಮನೆಗೆ ಹೊರಡೋಣ ಬನ್ನಿ. ಹಾಗೆ ಇವತ್ತು ಏನಾಯಿತು ಗೊತ್ತಾ, ಸೊ ಓಡ್ತಾ ಇದ್ದೆ ನಾನು ಆಲ್ಮೋಸ್ಟು ಸ್ವಲ್ಪ ಮುಕ್ಕಾಲು ಭಾಗ ಓಡಿದೆ, ಒಂದು ಕಾಲು ಭಾಗ ಇತ್ತು. ಬಿಸಿಲು ಜಾಸ್ತಿ ಆಯಿತು ಅಂದ್ಬಿಟ್ಟು ಸೈಡಲ್ಲಿ ಓಡೋಣ ಅಂದ್ಬಿಟ್ಟು ಈ ಮರಗಳಿರುತ್ತಲ್ಲ ಅದ್ರದ್ದು ನೆರಳು ಬೀರುತ್ತಲ್ಲ, ಆ ನೆರಳಲ್ಲೇ ಓಡ್ತಾಯಿದ್ದೆ. ಎಷ್ಟು ದಪ್ಪ ಹಾವು ನೋಡಿದೆ ಗೊತ್ತಾ ಇವತ್ತು. ಯಪ್ಪ, ಜಸ್ಟ್ ಇನ್ನೊಂದು ಸ್ವಲ್ಪ ಆಗಿದ್ದು ತುಳಿದು ಬಿಡ್ತಿದೆ. ಹೆಂಗೋ ನಾನು ಹಿಂಗೆ ಹಿಂಗೆ ಎತ್ಕೊಂಡು ಓಡ್ತಾಯಿರಲಿಲ್ಲ, ಹಿಂಗೆ ಕೆಳಗಡೆ ಫುಲ್ಲು ನನಗೆ ಹೆವಿ ಟೈರ್ಡ್ನೆಸ್ ಆಗ್ತಾಯಿತ್ತು. ಹಾಗಾಗಿ ಏನು ಮಾಡ್ತಿದ್ದೆ, ಕತ್ತನ್ನ ಫುಲ್ಲು ಹಿಂಗೆ ತಲೆನ ಬಗ್ಗಿಸ್ಕೊಂಡು ಓಡ್ತಾಯಿದ್ದೆ. ಅದು ಈ ಗಿಡದೆಲ್ಲ ತರಗೆಲ್ಲ ಬಿದ್ದಿರುತ್ತಲ್ಲ, ಅದರಲ್ಲೂ ಅದು ಹಾವು ಕಲರ್ ನಂಗೆ ಗೊತ್ತೇ ಆಗಿಲ್ಲ. ಜಸ್ಟ್ ಹಿಂಗೆ ಕಾಲು ಇಡಬೇಕು, ಪಾಪ ಅದಕ್ಕೆ ಭಯ ಆಗಿ ಫುಲ್ ಫಾಸ್ಟಾಗಿ ಸರಸರ ಅಂತ ಹೋಗ್ಬಿಡ್ತು. ಆಲ್ಮೋಸ್ಟ್ ಈ ಸೈಜ್ ಇತ್ತು. ಸೊ ನಾಗರಾವೆ ಅಂದ್ಕೊತೀನಿ. ಫುಲ್ಲು ಸೇಮ್ ಆ ತರಗೆಲೆ ಯಾವ ಕಲರ್ ಇರುತ್ತೆ ಆ ಸ್ನೇಕು ಕೂಡ ಅದೇ ಕಲರ್ ಇತ್ತು. ನನಗಂತೂ ಎಷ್ಟು ಭಯ ಆಯಿತು ಅಂತ. ಒಂದು ಸೆಕೆಂಡು ಫುಲ್ಲು ಓಡ್ತಾ ಇದ್ನಲ್ವ, ಅದು ನೋಡಿದ ತಕ್ಷಣ ಚಕ್ ಅಂತ ನಿಂತ್ಕೊಬಿಟ್ಟು ಫುಲ್ಲು ಭಯ ಆಗೋಗ್ಬಿಡ್ತು. ಅಕಸ್ಮಾತ್ ತುಳಿದ್ಬಿಟ್ಟಿದ್ರೆ ಏನು ಮಾಡೋಣ ಅಂತ. ಸೊ ನನಗೆ ಎಷ್ಟು ಭಯ ಆಗಿತ್ತು ಒಬ್ವಿಯಸ್ಲಿ ಅದಕ್ಕೂ ಅಷ್ಟೇ ಭಯ ಆಗಿರುತ್ತೆ. ಅದು ನನ್ನ ತಪ್ಪು ಅಂದ್ಕೊತೀನಿ. ಬಿಸಿಲು ಜಾಸ್ತಿ ಇತ್ತು ಅಂತ ನಾನು ನೆರಳಲ್ಲಿ ಓಡ್ತಾಯಿದ್ದೆ. ಪಾಪ ಅದು ಏನಂದರೆ ಈ ಟೈಮಲ್ಲೆಲ್ಲ ಸ್ವಲ್ಪ ಬಿಸಿಲು ಕಾಯ್ಸೋಕ್ಕೆ ಹೊರಗಡೆ ಬರುತ್ತೆ. ಸೊ ಅದ್ರ ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಅಲ್ಲಿ ಓಡೋಕ್ಕೆ ಹೋಗಿ ಅದಕ್ಕೆ ಡಿಸ್ಟರ್ಬ್ ಮಾಡಿದೆ. ಸದ್ಯ ಏನೂ ಆಗಲಿಲ್ಲ. ಸಖತ್ ದಪ್ಪ ಹಾವು. ನಾನು ಫಸ್ಟ್ ಟೈಮು ಲೈವಾಗಿ ದಪ್ಪ ಹಾವನ್ನ ನೋಡಿದ್ದು. ಆಲ್ಮೋಸ್ಟ್ ಈ ಸೈಜು ನಂಗೆ ನೋಡಿದ ತಕ್ಷಣ ಫುಲ್ಲು ಭಯ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗಿ ಹಂಗೆ ಚಕ್ ಅಂತ ನಿಂತ್ಕೊಬಿಟ್ಟೆ. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಹಾವು ನನ್ನ ಮುಂದೆನೇ ಇದೆ. ನನ್ನ ಮೊಬೈಲಲ್ಲಿ ವಿಡಿಯೋ ಶೂಟ್ ಅದು ಏನೂ ನನಗೆ ತಲೆಗೆ ಬರಲಿಲ್ಲ. ಯಾಕೆಂದರೆ ಒಂದು ಸೆಕೆಂಡ್ ನಾನು ಹಾಗೆ ನಿಂತ್ಕೊಬಿಟ್ಟೆ, ಏನೂ ಮಾತಾಡೋಕ್ಕಾಗಿಲ್ಲ. ಆಮೇಲೆ ನಾನು ಹಿಂದೆ ಇರೋರೆಲ್ಲ ಓಡಿ ಬಂದುಬಿಟ್ಟು ಏನಾಯಿತು ಅಂತ. ನಂಗೆ ಬೇರೆ ಫುಲ್ಲು ಬ್ರೀತ್ ಮಾಡೋಕ್ಕೆ ಸಡನ್ನಾಗಿ ನೋಡಿದ್ನಲ್ವ, ಒಂಥರ ಅನ್ನಿಸ್ತಾಯಿತ್ತು. ಆಮೇಲೆ ಅವರೆಲ್ಲ ಫುಲ್ಲು ಶಾಕ್ ಆಗ್ಬಿಟ್ಟು ಓಕೆ ಕೂಲ್ ಸಮಾಧಾನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಆಮೇಲೆ ಅದ್ರ ಪಾಡಿಗೆ ಅದು ಆ ಕಡೆ ಹೋಯಿತು. ಸೊ ನನ್ನ ಪಾಡಿಗೆ ನಾನು ಓಡಿ ಬಂದೆ. ಇದಾಯಿತು ಇವತ್ತಿನ ಜಾಗಿಂಗ್. ಸೊ ಅದರಿಂದ ಒಂದನ್ನು ನಾನಿವತ್ತು ಕಲ್ತ್ಕೊಂಡಿದ್ದೀನಿ ಏನಂದರೆ, ಸೊ ಅದು ಓಡಾಡೋ ಜಾಗದಲ್ಲಿ ಅದು ರೆಸ್ಟ್ ಮಾಡೋ ಜಾಗದಲ್ಲೆಲ್ಲ ಇನ್ನು ಓಡೋಕ್ಕೆ ಬೇಡ ಅಂತ. ಅದಾದಮೇಲೆ ಬಿಸಿಲಾದರೂ ಪರವಾಗಿಲ್ಲ ಅಂತ ಸೆಂಟ್ರಲ್ ರೋಡಲ್ಲಿ ಓಡ್ಕೊಂಬಂದೆ ಇವತ್ತು. ಸೊ ಬನ್ನಿ ಇವಾಗ ಹೊರಡೋಣ. ಸೊ ಇವತ್ತು ನಮ್ಮ ಹೊಸ ಮನೆ ಹತ್ರ ಕೂಡ ಹೋಗ್ಬೇಕು ನಾನು. ಸೊ ಕೆಲಸ ನಡೀತಾ ಇದೆ ಇವತ್ತು. ಟೈಲ್ಸಿನ ಕಂಪ್ಲೀಟ್ ವರ್ಕ್ ಇವತ್ತು ಟೈಲ್ಸ್ದು ಕಂಪ್ಲೀಟ್ ಆಗುತ್ತೇನೋ. ಸೊ ಹಾಗಾಗಿ ಪಾರ್ಕಿಂಗ್ ಎಲ್ಲ ಇವತ್ತು ಟೈಲ್ಸ್ ಹಾಕ್ತಾಯಿದ್ದಾರೆ. ಸೊ ನೋಡಬೇಕು. ಹಾಗಾಗಿ ಆನಿ ಅಂತೂ ಇವತ್ತು ಹೋಗೋಕ್ಕಾಗಲ್ಲ, ಅವ್ರು ಸಾಟರ್ಡೆ ಸಂಡೇ ಹೋಗ್ತಾರೆ. ಇವಾಗ ಇಲ್ಲಿಂದ ಹೋಗಿ ಟಿಫನ್ ಮಾಡಿಕೊಂಡು ನಾನು ಅಲ್ಲಿಗೆ ಹೊರಡಬೇಕು. ಬನ್ನಿ ಹೊರಡೋಣ. ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ. ನಿಮಗೆ ಇದನ್ನೆಲ್ಲ ನೋಡಿದರೆ ಏನೇನು ಬರುತ್ತೆ ಹೇಳಿ. ನಾನು ಇದನ್ನು ಚಿಕ್ಕ ವಯಸ್ಸಲ್ಲಿ ಸೊ ಇದೇ ಥರ ಅಡಿಕೆ ಪಟ್ಟೆಯಲ್ಲಿ ಕುತ್ಕೊಂಡು ಒಬ್ಬರು ಎಳ್ಕೊ ಹೋಗೋದು. ಇದು ಚಿಕ್ಕ ವಯಸ್ಸಲ್ಲಿ ನಾವು ಜಾಸ್ತಿ ಮಾಡ್ತಾಯಿದ್ವು. ಈ ಅಡಿಕೆ ಪಟ್ಟೆನ ನೋಡಿದರೆ ನನಗೆ ಅದೇ ನೆನಪಾಗುತ್ತೆ. ಇದು ಅಡಿಕೆ ಪಟ್ಟೆ ಅಲ್ಲ, ಬಟ್ ಅದರ ಥರನೇ ಇರುತ್ತೆ. ಈ ತಾತ ಎಳ್ಕೊ ಹೋಗ್ತಾಯಿದ್ರಲ್ಲ, ಸೇಮ್ ನಂಗೆ ನೋಡ್ಬಿಟ್ಟು ಅದನ್ನೇ ಫೀಲ್ ಆಗ್ತಾಯಿತ್ತು. ಸೊ ಬನ್ನಿ ಇವಾಗ ಮನೆಗೆ ಹೊರಡೋಣ.
ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೀನಿ ಹೊರಡೋದಕ್ಕೆ. ಹಾಗೆ ಇವಾಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಡೋದು. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿದೆ, ಪಪ್ಪಾಯ ಹಾಗೆಯೇ 2 ಎಗ್ ಹೋಲ್ ಎಗ್ ಒಂದು ತೊಗೊಂಡಿದ್ದೀನಿ, 2 ಎಗ್ ವೈಟ್ನ ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ತಿನ್ಕೊಂಡು ಹೊರಡೋಣ. ಸೊ ಇವಾಗ ಮನೆ ಹತ್ರ ಬಂದೆ, ಮುಂದೆಗಡೆ ಟೈಲ್ಸ್ನ ಹಾಕ್ತಾ ಇದ್ದಾರೆ. ಸೊ ಫ್ರಂಟಲ್ಲಿ ಪಾರ್ಕಿಂಗ್ ಟೈಲ್ಸು ಸ್ವಲ್ಪ ಪೆಂಡಿಂಗ್ ಇತ್ತು, ಹಾಗಾಗಿ ಪಾರ್ಕಿಂಗ್ ಟೈಲ್ಸ್ನ ಹಾಕ್ಕೊತಾ ಇದ್ದಾರೆ. ಟೈಲ್ಸ್ ಕೆಲಸ ಎಲ್ಲ ಆಲ್ಮೋಸ್ಟು ನಮ್ಮ ಮನೆದು ಮುಗೀತು, ಇನ್ನೊಂದು ಎಲ್ಲೆಲ್ಲೋ ಚಿಕ್ಕ ಪುಟ್ಟದ್ದು ಅಷ್ಟೇ ಇತ್ತು, ಅದನ್ನು ಕೂಡ ಇವಾಗೆಲ್ಲ ಫಿನಿಶಿಂಗ್ ಮಾಡ್ಕೊತಾ ಇದ್ದಾರೆ. ನಮ್ಮ ಕಿಚನ್ ನೋಡಿ, ಸೊ ಸಕ್ಕ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಒಂಥರ ಮನೆಗೆ ಒಂಥರ ಕಳೆ ಬಂದಂಗೆ ಅನ್ನಿಸ್ತಾ ಇದೆ. ಸೊ ಎಲ್ಲ ಕಡೆ ನೋಡೋದಕ್ಕೂ ಟೈಲ್ಸ್ ನೋಡಿ, ನಾನು ಕಂಪ್ಲೀಟಾಗಿ ವೈಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾಕೆಂದರೆ ನಾವು ಏನು ಇದು ಕಬೋರ್ಡ್ಸ್ ಎಲ್ಲನೂ ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ವೈಟೇ ಇರಲಿ ಅಂದ್ಬಿಟ್ಟು ವೈಟನ್ನು ಮಾಡಿಸ್ಕೊಂಡಿದ್ದೀವಿ. ಇದು ನಮ್ಮ ರೂಮ್. ಸೊ ಇದು ಮಾಸ್ಟರ್ ಬೆಡ್ರೂಮು. ಹಾಗೆಯೇ ಇಲ್ಲಿ ಗ್ರಿಲ್ಲಿಗೆಲ್ಲ ಪೇಂಟ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಗ್ರಿಲ್ ಕೂಡ ಇನ್ನೊಂದು 3-4 ಡೇಸಲ್ಲಿ ಬರುತ್ತೆ ಫಿಕ್ಸ್ ಮಾಡೋದಕ್ಕೆ. ಸೊ ನಾವೇನು ಅದು ಹುಡ್ಡದ್ದು ಬರುತ್ತಲ್ಲ ಅದಿಲ್ಲ, ಸ್ಲೈಡಿಂಗ್ ಬರುತ್ತಲ್ಲ WPC UPC ಅದೇನೋ ಸಮಥಿಂಗ್ ಅದು ಬರುತ್ತೆ. ಸೊ ಅದೆಲ್ಲ ಒಂದೇ ಸಲ ಬರುತ್ತೆ. ಹಾಗೆಯೇ ಇದನ್ನು ಕೂಡ ಒಂದೇ ಸಲನೇ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಎಲ್ಲ ಟೈಲ್ಸ್ ಕೆಲಸ ಕಂಪ್ಲೀಟಾಗಿ ಮುಗಿದಿದೆ. ಸೊ ಇಲ್ಲಿ ಇನ್ನೇನೂ ಪೆಂಡಿಂಗ್ ಇಲ್ಲ. ಚಿಕ್ಕ ಪುಟ್ಟದ್ದು ಒಂದು ನಾನು ಇವತ್ತು ಅವ್ರಿಗೆ ಹೇಳಿದೆ, ಏನಂದರೆ ಕಿಚನಲ್ಲಿ ಸೊ ಗಲೀಜಾಗುತ್ತಲ್ವ, ಈ ಪಾರ್ಟಲ್ಲೂ ಕೂಡ ಟೈಲ್ಸ್ನ ಹಾಕೋಕ್ಕೆ ಇಲ್ಲಿ ಈ ಜಾಗದಲ್ಲಿ ಟೈಲ್ಸ್ ಹಾಕೋಕ್ಕೆ ಹೇಳಿದ್ದೀನಿ. ಏನಕ್ಕೆ ಅಂದರೆ ಸೊ ಏನಾದರೂ ಗಲೀಜು ಏನಾದರೂ ಆದರೆ ನೀಟಾಗಿ ಟೈಲ್ಸ್ ಅದನ್ನು ಕ್ಲೀನ್ ಮಾಡ್ಕೋಬೋದು. ಟೈಲ್ಸ್ ಇಲ್ಲ ಅಂದರೆ ಅಲ್ಲಿ ವುಡ್ ಹಾಕ್ಸಿದ್ರೆ ಇದನ್ನು ಹಾಕಿ ಮಾಮೂಲಿ ವಿಂಡೋ ಬರುತ್ತಲ್ಲ, ಅದು ಹಾಕಿದಾಗ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ. ಇವಾಗ ನಮ್ಮ ಮನೆಯಲ್ಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಅಲ್ಲಿ ಹುಡ್ದು ನಮ್ಮ ಮನೇಲಿ ಕಂಪ್ಲೀಟಾಗಿ ಹುಡ್ಡು ಇವಾಗಿರಲ್ಲಿ ಅಲ್ಲೇನಾಗುತ್ತೆ ಅಂದರೆ ಕ್ಲೀನ್ ಮಾಡ್ಕೊಳಕ್ಕೆ ಹೋದರೆ ಎಲ್ಲ ಫುಲ್ಲು ಅದು ಹುಡ್ಡೆಲ್ಲ ಒಂಥರ ಅದ್ರ ಕಲರೇ ಚೇಂಜ್ ಆಗುತ್ತೆ. ನಾವು ಎಷ್ಟು ಕ್ಲೀನ್ ಮಾಡಿದ್ರು ಅದು ಒಂದು ಸಲ ಪೇಂಟ್ ಮಾಡೋ ತನಕ ಹಾಗೆ ಇರುತ್ತೆ. ಪೇಂಟ್ ಮಾಡಿದರೆ ಸರಿ ಹೋಗುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ, ಇಲ್ಲಿ ಕಂಪ್ಲೀಟಾಗಿ ಕಿಚನ್ನು ಬಾತ್ರೂಮು ಇಲ್ಲಿಗೆಲ್ಲ ಸೊ ಈ ಜಾಗ ಫುಲ್ಲು ಟೈಲ್ಸ್ ಹಾಕೋಕ್ಕೆ ಹೇಳಿದ್ದೀನಿ, ಸೈಡಿಂದ ಹಾಕಿ ಅಂತ. ಸೊ ಇವಾಗ ಅವರು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಆ್ಯಕ್ಚುಲಿ ಅದು ಬಂದುಬಿಟ್ಟು ನಮ್ಮ ಸ್ಕೋಪಲ್ಲೇ ಬರುತ್ತೆ, ಅಂದರೆ ನಾವೇ ಮಾಡಿಸ್ಕೋಬೇಕಾಗುತ್ತೆ. ಬಟ್ ಅವ್ರು ಟೈಲ್ಸ್ ಅವ್ರ ಹತ್ರ ನಾವು ಕೇಳ್ಕೊಂಡಿದ್ದಕ್ಕೆ ಸೊ ಅವರು ಕೂಡ ಓಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ಇವತ್ತೆಲ್ಲ ಫುಲ್ ಪಾರ್ಕಿಂಗ್ದೇ ಆಗೋಗುತ್ತೆ. ಸೊ ನಾಳೆ ಏನಾದರೂ ಮಾಡ್ತಾರೆ. ಹಾಗೆ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ಮನೆಗೆ ತೋರಿಸ್ತೀನಿ. ಸೊ ನಮ್ಮ ದೇವ್ರ ಮನೆನ ನಾನು ಈ ಥರ ಸೆಲೆಕ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಡಿಸೈನು. ಸೊ ಇದು ಪಾಲಿಶ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಅದ್ರ ಜೊತೆಗೆ ಸೊ ಇವು ಕ್ಯೂಟ್ ಪಿಕಾಕ್. ಸೊ ಇದನ್ನು ಕೂಡ ನಾನೇ ಇದಕ್ಕೆ ಸೂಟ್ ಆಗುತ್ತೆ ಅಂತ ಇದೆಯಲ್ಲ, ಇದೊಂಥರ ಡಿಸೈನ್ ಇದೆಯಲ್ವ, ಅದಕ್ಕೆ ಈ ಪಿಕಾಕ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಸೊ ಈ ಪಿಕಾಕ್ನ ನಾವೇ ನೋಡಿ ತೊಗೊಂಡಿದ್ದು ಹುಡುಕಿ. ಅಯ್ಯೋ ಲಾಕ್ ಮಾಡಿಬಿಟ್ಟಿದ್ದೀರಾ. ಸೊ ನಮ್ಮ ದೇವ್ರ ಮನೆ ಈ ಥರ ಬರುತ್ತೆ. ಫುಲ್ ಕಂಪ್ಲೀಟ್ ದೇವ್ರ ಮನೆಯಲ್ಲೂ ಕೂಡ ವೈಟೇನೆ. ಸೊ ವೈಟಿಗೆ ಈ ಥರ ಗೋಲ್ಡನ್ ಬ್ಲೀಡಿಂಗ್ನ ಹಾಕ್ಸಿದ್ದೀವಿ. ಹಾಕ್ಬಿಟ್ಟಿದ್ದಾರೆ. ಸೊ ಇದು ನಮ್ಮ ದೇವ್ರ ಮನೆ. ಹಾಗೆ ಇದೊಂದು ಪೀಸು ಏನೋ ಶಾರ್ಟೇಜ್ ಬಂದಿತ್ತು ಅಂದ್ಬಿಟ್ಟು ಅದನ್ನು ಹಾಕಿಲ್ಲ, ತೊಗೊಬಂದು ಕೊಟ್ಟಿದ್ದೀವಿ, ಅದೊಂದು ಹಾಕಬೇಕು. ಸೊ ನಮ್ಮ ದೇವ್ರ ಮನೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಕೆಳಗಡೆನೂ ಅಷ್ಟೇ ವೈಟ್ ಕಲರ್ ಟೈಲ್ಸ್, ಕಂಪ್ಲೀಟ್ ದೇವ್ರ ಮನೆ ನಾವು ವೈಟ್ ಕಲರಲ್ಲೇ ಮಾಡಿಸಿದ್ದೀವಿ. ಹಾಗೆ ಇಲ್ಲಿ ಮೇಲ್ಗಡೆ ಇದು ಕ್ಲೋಸ್ ಆಗುತ್ತೆ. 7 ಇಲ್ಲಿ 8 ಫೀಟ್ ಅಷ್ಟು ಹೈಟ್ ಮಾಡಿಸಿದ್ದೀವಿ. ಅಲ್ಲಿಗೆ ನಾವು ಡಿಸೈನ್ ಇಂಟೀರಿಯರ್ ಹತ್ರ ಏನಾದರೂ ಡಿಸೈನ್ ಮಾಡಿಸೋಣ ಅಂದ್ಬಿಟ್ಟು, ಏಕೆಂದರೆ ಇದು ಮೇಲ್ಗಡೆ ಫುಲ್ ಹೈಟ್ ಮಾಡಿಸಿದ್ದೀವಿ ನಾವು. ಸೊ ಇಲ್ಲೆಲ್ಲೂ ನಮಗೆ ಆ ಥರ ಆಪ್ಷನ್ ಇರಲಿಲ್ಲ, ಅಂದರೆ ಗೋಪುರ ಥರ ಡಿಸೈನ್ ಮಾಡಿಸ್ಕೊಳಕ್ಕೆ ಇಲ್ಲೆಲ್ಲೋ ಆಪ್ಷನ್ ಇರಲಿಲ್ಲ. ಹಾಗಾಗಿ ಒಳಗಡೆನೇ ಈ CNC ಕಟ್ಟಿಂಗಲ್ಲಿ ಏನಾದರೂ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ ಹೈಟ್ ತೊಗೊಂಡಿದ್ದೀವಿ, ಸ್ವಲ್ಪ ಜಾಗ ಬಿಟ್ಕೊಂಡು. ಸೊ ಆವಾಗ ಮಾಡಿಸ್ದಾಗ ತೋರಿಸ್ತೀನಿ, ಅದೆಲ್ಲ ಇಂಟೀರಿಯರಲ್ಲಿ ಬರುತ್ತೆ. ಸೊ ಇವಾಗ ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತದೆ ಫುಲ್ಲಲ್ಲಿ ಇದೆಲ್ಲ ಮಾಡಿದಾರಲ್ವ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸಿದೆ. ನನಗೆ ದೇವ್ರ ಮನೆನ ಹೀಗೆ ಇರಬೇಕು ಅಂತ ಹೇಳಿ ಇದನ್ನು ರೆಡಿ ಮಾಡಿಸ್ಕೊಂಡಿರೋದು. ಸೊ ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ
ಇದೇ ಥರ ಬೇಕು ಡೋರ್ ಅಂತ. ಹಾಗೆ ಇಲ್ಲಿ ಬಂದ್ಬಿಟ್ಟು ಗ್ಲಾಸ್ ಬರುತ್ತೆ. ಸೊ ಗ್ಲಾಸಲ್ಲೂ ಕೂಡ ಏನಾದರೂ ಡಿಸೈನ್ ಬೇಕಾದ್ರೂ ಮಾಡಿಸ್ಕೋಬೋದು, ಇಲ್ಲ ಪ್ಲೈನ್ ಗ್ಲಾಸ್ ಬೇಕಾದ್ರೂ ಮಾಡಿಸ್ಕೋಬೋದು. ಇದು ಪಾಲಿಷ್ ಮಾಡಿದ್ಮೇಲೆ ಇನ್ನೂ ರಿಚಾಗಿ ಕಾಣಿಸುತ್ತೆ. ಸೊ ಆ ಪ್ಲೇಸಲ್ಲಿ ಏನೂ ಇರಲಿಲ್ಲ, ಹಾಗಾಗಿ ನಾನಲ್ಲಿ ಕಳಸ ಡಿಸೈನ್ನ ಮಾಡಿಸ್ದೆ. ಇಲ್ಲಿ ನಮಗೆ ತೋರಿಸಿದ್ರಲ್ಲ ಆ ಬುಕ್ಲೆಟಲ್ಲಿ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಇದನ್ನು ನಾನು ಎಲ್ಲೋ ಆನ್ಲೈನಲ್ಲಿ ನೋಡಿ ಇದನ್ನು ಇದೇ ಥರ ಡಿಸೈನ್ ಬೇಕು ಅಂತ ಇದು ಮಾಡ್ಕೊಂಡಿದ್ದು. ಬಟ್ ಇದೇನು ಕಳಶ ಇದೆಯಲ್ಲ ಇದಿರಲಿಲ್ಲ ಅದರಲ್ಲಿ. ಈ ಕಳಶನ ಎಕ್ಸ್ಟ್ರಾ ನಾನು ಹಾಕ್ಸಿದ್ದು. ಅಲ್ಲಿ ಆ್ಯಕ್ಚುಲಿ ನಾನು ಸ್ವಸ್ತಿಕ್ಕು ಹಾಕ್ಸೋಣ ಅಂದ್ಕೊಂಡೆ, ಆಮೇಲೆ ಅವರು ಶಂಖ ಮತ್ತು ಚಕ್ರ ಆ ಥರದ್ದು ಹಾಕ್ಸೋಣ ಅಂದ್ಕೊಂಡೆ. ಅವರು ಬೇಡ ಅಲ್ಲಿ ಅಂದರೆ ಮಕ್ಕಳೆಲ್ಲ ಕಾಲೆಲ್ಲ ಟಚ್ ಮಾಡೋ ಥರದ್ದಿರುತ್ತೆ, ಅದು ಬೇಡ ಮೇಡಮ್ ಕೆಲಸ ಹಾಕ್ಕೊಳ್ಳಿ ಅಂದರು. ಹಾಗಾಗಿ ಅಲ್ಲಿ ಕೆಲಸನ ಹಾಕ್ಸಿದ್ದು. ಹಾಗೆಯೇ ಇನ್ನೂ ಸ್ವಲ್ಪ ಡೋರ್ ಫಿಕ್ಸ್ ಮಾಡೋದಿದೆ. ಕಂಪ್ಲೀಟಾಗಿ ಫಿಕ್ಸ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ನಮ್ಮ ಮನೆ ಅಂತ. ಸೊ ಇವಾಗ ಆ್ಯಕ್ಚುಲಿ ಕಂಪ್ಲೀಟ್ ಎಲ್ಲ ಒಂಥರ ವೈಟಾಗಿ ಪೀಸ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಇವಾಗಿನ ಟ್ರೆಂಡ್ ಪ್ರಕಾರ ವೈಟ್ ಕಲರನ್ನೇ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇವಾಗ ಏನಾದರೂ ನಾವು ಮನೇನ ಸೊ ಅದಕ್ಕೆ ಕಾಂಬಿನೇಷನ್ ಮಾಡಿ ಇಟ್ಕೋಬೇಕು ಅಂದಾಗ, ಏನಾದರೂ ಇಂಟೀರಿಯರ್ನ ಸೆಲೆಕ್ಟ್ ಮಾಡಬೇಕು ಅಂದಾಗಿರ್ಬೋದು, ಇಲ್ಲ ಫರ್ನಿಚರ್ನ ಏನಾದ್ರೂ ಸೆಲೆಕ್ಟ್ ಮಾಡಬೇಕು ಅಂದಾಗೆಲ್ಲ ಸೊ ವೈಟ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಈ ವಾಲಿಗೆ ಬಂದ್ಬಿಟ್ಟು ನಾವು ಹೈಲೈಟ್ ಮಾಡಿಸ್ತಾ ಇದ್ದೀವಿ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಯಾವ ಥರ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ. ಸೊ ಇದು ಕಂಪ್ಲೀಟಾಗಿ ಹೈಲೈಟ್ ವಾಲ್ ಆಗಿರುತ್ತೆ. ಇದು ಟಿ ವಿ ಯೂನಿಟ್ಟು. ಸೊ ಇದು ಸೋಫಾ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ. ಸೊ ಹಾಗಾಗಿ ಆ ಸೋಫಾ ಏನು ಇಟ್ಕೊತೀವಿ ಆ ಜಾಗನ ಫುಲ್ ಹೈಲೈಟ್ ಮಾಡಿಸ್ತಾ ಇದ್ದೀವಿ. ಸೊ ಇದು ನಿಮಗೆ ತೋರಿಸಿರೋ ಹಾಗೆಯೇ ಇಲ್ಲಿ ಸೊ ಓಪನ್ ವಿಂಡೋ ಬರುತ್ತೆ, ಸ್ಲೈಡಿಂಗ್ ವಿಂಡೋ. ಅಲ್ಲೊಂದು ಗ್ಲಾಸು ನೋಡಿರಿ ಎಲ್ಲಿಟ್ಟಿದ್ದೀನಿ ಅಂತ, ಗ್ಲಾಸು ಗಾಡಿ ಕ್ಲೀನ. ಮನೆ ಫುಲ್ಲು ಅಂದರೆ ಗಲೀಜಾಗಿದೆ. ಸೊ ಈ ಟೈಲ್ಸ್ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದೇ ಸಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಮಾಡ್ತಾರೆ. ಹಾಗೆಯೇ ಯುಟಿಲಿಟಿ, ಇದು ನಮ್ಮ ಯುಟಿಲಿಟಿಗೂ ಅಷ್ಟೇ. ಸೊ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಫ್ಯಾಬ್ರಿಕೇಷನ್ ವರ್ಕ್ ಇದೆ. ಫ್ಯಾಬ್ರಿಕೇಷನ್ ವರ್ಕನ್ನು ಆಲ್ರೆಡಿ ನಾವು ಕೊಟ್ಟಿದ್ದೀವಿ. 1 ವೀಕ್ ಟೈಮ್ ತೊಗೊಂಡಿದ್ದಾರೆ ಅವರು. ಸೊ 1 ವೀಕ್ ಅಂದರೆ ರೆಡಿ ಎಲ್ಲ ಮಾಡೋದಕ್ಕೆ 1 ವೀಕ್ ಅಡ್ವಾನ್ಸ್ ಎಲ್ಲ ಪೇ ಆಗಿದೆ. ಅದನ್ನೆಲ್ಲ ರೆಡಿ ಮಾಡೋದಕ್ಕೆ 1 ವೀಕ್ ಆಗುತ್ತಂತೆ. ನಮ್ಮ ಮನೆ ಈಗಪ್ಪ ಡೋರೆಲ್ಲ ಗಲೀಜಾಗಬಾರ್ದು ಅಂತ ಎಲ್ಲ ಮುಚ್ಚಿ ಹೋಗಿದ್ದಾರೆ. ನಾವೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಸೊ ಡೋರ್ಸ್ ಇನ್ನೊಂದು ಸ್ವಲ್ಪ ಫಿಕ್ಸಿಂಗ್ ಆದಮೇಲೆ ತೋರಿಸ್ತೀನಿ ನಾವು ಯಾವ ರೀತಿ ಡೋರೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು. ಸೊ ನಿಮಗೂ ಏನಾದರೂ ಹೊಸದಾಗಿ ಮನೆ ಕಟ್ಟೋರ್ಗಿದ್ರೆ ಒಂದು ಐಡಿಯಾ ಕೂಡ ಬರುತ್ತೆ. ಇನ್ನೊಂದು ಸಲ ಹೋಗಿ ನೋಡ್ಕೊಂಡ್ರೆ ಇಲ್ಲೂ ಕೂಡ ಲಾಕ್ ಹಾಕಿದ್ದಾರೆ. ಬಿಸಿಲು. ಸೊ ಇದಕ್ಕೂ ಕೂಡ ಡೋರ್ ಫಿಕ್ಸ್ ಆಗಿದೆ. ಸೊ ಇದಕ್ಕೆಲ್ಲ WPC ಡೋರ್ನ ಹಾಕ್ಸಿದ್ದೀವಿ, ಯಾಕೆಂದರೆ ಬಿಸಿಲು ಜಾಸ್ತಿ ಬೀಳುತ್ತಲ್ಲ. ಹಾಗಾಗಿ ರೂಮೆಲ್ಲ ಕ್ಯೂಟಿ ಪಾಪ ಮನೆ ಬಂದಿದ್ದಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ಲು. ಇದು ಜಸ್ಟ್ ಗೆಸ್ಟ್ ಯಾರಾದರೂ ಬಂದಾಗ ಉಳ್ಕೊಳ್ಳೋದಕ್ಕಾಗಲಿ ಅಂದ್ಬಿಟ್ಟು ಮಾಡಿಸಿರೋ ಅಂಥದ್ದು. ಯಪ್ಪ ಇಲ್ಲಿ ಹೆವಿ ಬಿಸಿಲು ಬರ್ತಾ ಇರುತ್ತೆ. ಸೊ ಇದು ಅಷ್ಟೇ. ಇದು ಹೆಡ್ರೂಮ್ ಡೋರು. ಸೊ ಇನ್ನು ಅಲ್ಲಿ ಗೇಟ್ದು ಸ್ವಲ್ಪ ಕೆಲಸ ಇತ್ತು, ಅವ್ರು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಬಂದೆ. ನೋಡಿದ್ರೆ ಇವತ್ತು ಯಾರೂ ಬಂದೇ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾನು ಹೊರಡ್ತೀನಿ. ಇವಾಗ ಮನೆ ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ಬಾಕ್ಸ್ ಏನಿವತ್ತು ಬೆಳಗ್ಗೆ ನಾನು ಪಲಾವ್ ಮಾಡಿದ್ನಲ್ಲ ಅದನ್ನೇ ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ಅದ್ರ ಜೊತೆಗೆ ಎಗ್ ಏನಾದರೂ ಬಾಯ್ಲ್ ಮಾಡಿಕೊಡ್ತಾಳೆ ನನಗೆ. ಸೊ ಕುಡಿಯೋದಕ್ಕೆ ಮನೆಯಿಂದನೇ ವಾಟರ್ ಎತ್ಕೊಬಂದಿದ್ದೆ. ಅದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಸೊ ನೀರನ್ನ ಸ್ವಲ್ಪ ಫೀಸರಲ್ಲಿ ಇಟ್ಕೊಂಡು ಕೂಲ್ ಮಾಡ್ಕೊಬಂದಿದ್ದೆ. ಈ ಬಿಸಿಲಿಗೆ ನಾವೆಷ್ಟೇ ಕೂಲ್ ಮಾಡ್ಕೊಬಂದ್ರೂ ಸ್ವಲ್ಪ ಹೊತ್ತಿಗೆ ಎಲ್ಲ ಬಿಸಿಯಾಗಿ ಹೋಗುತ್ತೆ. ಸೊ ಫುಲ್ ಅದಕ್ಕೇ ಜಾಸ್ತಿ ಸ್ವಲ್ಪ ಫ್ರೀಸರಲ್ಲಿ ಇಟ್ಕೊಂಡು ಬಂದಿದ್ದೆ ನಾನು.
ಇದು ಫುಲ್ ಬೆಚ್ಚಗಿದ್ರೆ ನೀರು ಕುಡಿಯೋಕ್ಕಾಗಲ್ಲ, ಹಾಗಾಗಿ ಫುಲ್ಲು ಕೂಲಾಗಿದೆ. ಹೋಗೋ ಅಷ್ಟೊತ್ತಿಗೆ ಇದೊಂದು ಬಾಟ್ಲು ಖಾಲಿ ಮಾಡಿಬಿಡ್ತೀನಿ. ಇವಾಗ ಎಲ್ಲರೂ ಹೋಗ್ಬೇಕಾದ್ರೆ ನೀರಿಲ್ಲ ಅಂದರೆ ಸ್ವಲ್ಪ ಹೊತ್ತಿಗೆ ಅಪ್ಪ ಎಷ್ಟೊತ್ತಿಗೆ ನೀರು ಕುಡಿತೀನಪ್ಪ ಅನ್ನಂಗೆ ಆಗ್ಬಿಡುತ್ತೆ ಅಷ್ಟೇ. ಇನ್ನೇನು ಅವರು ಕೂಡ ಎಲ್ಲರೂ ಊಟಕ್ಕೆ ಹೊರಟರು. ಸೊ ಬನ್ನಿ, ನಾನು ನನಗೆ ಕಾಲ್ ಮಾಡಿಬಿಟ್ಟು ನಾನು ಕೂಡ ಇವಾಗ ನನಗೆ ಕಾಲ್ ಮಾಡಿಬಿಟ್ಟು ಸೊ ನಾನು ಕೂಡ ಇವಾಗ ಹೊರಡ್ತೀನಿ ಮನೆಗೆ. ಏನಿಲ್ಲ ಇಲ್ಲಿ ಕೆಲಸ. ಮಟೀರಿಯಲ್ ಎಲ್ಲ ಇದ್ದಾವೆ, ಡೋರ್ನ ಓಪನ್ ಮಾಡಿಬಿಟ್ಟು ಹೋಗಿದ್ದಾರೆ, ಹಾಗಾಗಿ ಕ್ಲೋಸ್ ಮಾಡಿಕೊಂಡು ಸೊ ಬನ್ನಿ ಮತ್ತೆ ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ನಮ್ಮನೆ ಹತ್ರ ಮುಗಿಸ್ಕೊಂಡು ಅಲ್ಲೇ ನಿಯರ್ ನಮ್ಮ ಅಕ್ಕ ಮನೆಯಿದೆ, ಅವ್ರ ಮನೆಗೆ ಹೋದೆ. ಸೊ ಮಧ್ಯಾಹ್ನ ಆಗಿತ್ತಲ್ಲ, ಊಟಕ್ಕೆ ಇವತ್ತು ನಾನು ಎಗ್ ರೈಸು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕುಕ್ಕುಂಬರ್ನ ತೊಗೊಂಡೆ. ಸೊ ಇವತ್ತಿನ ಮಧ್ಯಾಹ್ನದ ಲಂಚ್ನ ನಾನು ಅಲ್ಲೇ ಮುಗಿಸ್ಕೊಂಡೆ. ಅಲ್ಲಿ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 4:30 ಆಗಿತ್ತು. 4:30ಗೆ ಬಂದ ತಕ್ಷಣವೇ ಸೊ ಅಲ್ಲೇ ಬರಬೇಕಾದ್ರೆ ಚೇಪೆಕಾಯಿ ತೊಗೊಬಂದಿದ್ದೆ. ಚೇಪೆಕಾಯಿ ಅಂತೂ ಏನು ರೇಟ್ ಆಗಿದೆ ಅಂದರೆ ಆಪಲ್ ತೊಗೋಬೋದು, ಈ ಚೇಪೆಕಾಯಿ ತೊಗೊಳಕ್ಕಾಗಲ್ಲ, ಹಾಗಾಗಿದೆ. ಸೊ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಇದನ್ನೇ ಒಂದು ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಹೋದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ನೈಟ್ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಬಾಸ್ ನೋಡಿ ಹಾಯ್ ಮಾಡ್ತಾ ಇದ್ದಾರೆ. ಸೊ ಬಾಸ್ ಅವರು ಟ್ಯೂಷನ್ನಿಂದ ಬಂದು ಇವಾಗ ಹಾಲು ಬೇಕಂತ, ಹಾಗಾಗಿ ಇಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸೊ ನನಗೆ ಇಲ್ಲಿ ಸಲಾಡ್ ಮಾಡ್ಕೊಂಡಿದ್ದೀನಿ ನೈಟಿಗೆ. ಸೊ ಜಿಮ್ಗೂ ಕೂಡ ಹೋಗ್ಬಿಟ್ಟು ಜಿಮ್ಮೆಲ್ಲ ಮುಗಿಸ್ಕೊಂಡ್ಬಂದೆ. ಅಲ್ಲಿಂದ ಬಂದಲ್ವಾ, ಬಿಸಿಲಲ್ಲಿ ಬಂದಿದ್ಕೊಳ್ಳೋ ಗೊತ್ತಾಗಿಲ್ಲ, ಫುಲ್ಲು ತಲೆ ಹಿಡ್ಕೊಂಡಾಗಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಒಂದು ಸ್ನ್ಯಾಕ್ಸ್ ತಿಂದ್ಬಿಟ್ಟು, ಅಂದರೆ ಸ್ನ್ಯಾಕ್ಸ್ ಅಂದರೆ ಒಂದು ಪೊಮಗ್ರನೇಟ್ ಏನು ತಿಂದೆ, ಪೊಮಗ್ರನೇಟ್ ಅಂತ ಇದ್ವಿ, ಚೇಪೆಕಾಯಿ ತಿಂದ್ಬಿಟ್ಟು ಆಮೇಲೆ ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಬೋದು. ಸೊ ಇವಾಗ ನಾನು ಇದು ಸಲಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೈಟಿಗೆ ಅಂತ. ಅಲ್ಲಿಂದ ಬಂದಮೇಲೆ ಏನು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಸೊ ಚಿಲ್ಲಿ ಫ್ಲೆಕ್ಸ್ ಇದು ಮನೇಲೇ ಮಾಡ್ಕೊಂಡಿದ್ದೆ. ಚಿಲ್ಲಿ ಫ್ಲೆಕ್ಸು ನನಗೆ ಖಾರ ಇಲ್ಲ ಅಂದರೆ ಊಟ ಒಂಥರ ಇಷ್ಟ ಆಗಲ್ಲ, ಹಾಗಾಗಿ ಆ ಚಿಲ್ಲಿ ಫ್ಲೆಕ್ಸ್ ಖಾರ ಇರಲ್ಲ, ಹಾಗಾಗಿ ಬಿಟ್ಟು ಹೋಗ್ತೀವಿ. ಬಾಮಂಗ್ ನೀಲಿ ಎಲ್ಲಿ ಕಡಿ ಬಿತ್ತಾ ಎಲ್ಲ ಅದಕ್ಕೆ ಮನೇಲಿ ನಾನು ಚಿಲ್ಲಿ ಫ್ಲೆಕ್ಸ್ನ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನು ಡಿನ್ನರ್ ರೆಡಿ ಮಾಡ್ಕೊತಾ ಇದ್ದೀನಿ. ಏನಪ್ಪ ನೋಡೋಣ ಅಲ್ಲಿ, ಅದಕ್ಕೆ ಹೇಳಿದ್ದು. ಬಾಸು ಕೆಳಗಡೆ ಇದ್ದ, ಅದು ಹೆಂಗೋ ಒಂದು ಕಣ್ಣಿಗೆ ಒಂದು ಚಿಲ್ಲಿ ಫ್ಲೆಕ್ಸ್ ಬಿದ್ದುಬಿಟ್ಟಿದೆ, ಫುಲ್ಲು ಒಳಗೆ ಸ್ಟಾರ್ಟ್ ಮಾಡ್ದ. ಸೊ ಅವನನ್ನು ಕರ್ಕೊಂಡೋಗಿ ನೀರೆಲ್ಲ ಹಾಕಿ ಐಸೆಲ್ಲ ಇದು ಮಾಡಿ ಫುಲ್ ಸಮಾಧಾನ ಮಾಡಿ ಮಲಗಿಸೋ ಹೊತ್ತಿಗೆ ಒಂದು 1/2 ಅವರ್ ತೊಗೊಂತು. ಆಮೇಲೆ ಮತ್ತೆ ಬಂದು ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ ಗ್ಯಾಸ್ನ. ಸೊ ಮತ್ತೆ ಬಂದು ಬಿಸಿ ಮಾಡಿಕೊಂಡೆ. ಮಧ್ಯಾಹ್ನ ಎಲ್ಲ ನಾನು ಪ್ರೋಟೀನ್ ಇಂಟೇಕ್ ಅಷ್ಟು ಮಾಡಿರಲಿಲ್ವಲ್ಲ, ಹಾಗಾಗಿ ನಾನು ಇವಾಗ ನೈಟಿಗೆ ಟೋಫು ತೊಗೊಂಡಿದ್ದೆ. ಫಸ್ಟ್ ಟೈಮ್ ನಾನು ಟೋಫುನ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ನಾನು ಹೇಗಿರುತ್ತೋ ಅಂದ್ಕೊಂಡು ತೊಗೊತಾ ಇರಲಿಲ್ಲ, ಬರೀ ಪನ್ನೀರ್ ತೊಗೊತಾ ಇದ್ದೆ. ಇವತ್ತು ಟೋಫು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಸೊ ಅದನ್ನು ಲೈಟಾಗಿ ಸಲಾಡ್ ಥರ ಮಾಡಿಕೊಂಡು ತೊಗೊಂಡೆ. ಅದಾದಮೇಲೆ ಸೊ ಲಾಸ್ಟ್ ಡ್ರಿಂಕು ನಾನಿವತ್ತು ಅಜ್ವೈನ್ ವಾಟರ್ ತೊಗೊಂಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.